ಸಾಧನೆಗೆ ಅಂಧತ್ವ ಅಡ್ಡಿಯಲ್ಲ. ಆತ್ಮವಿಶ್ವಾಸವೇ ಗೆಲುವಿಗೆ ಸೋಪಾನ. ದೃಢ ಮನಸ್ಸಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು. ಇದಕ್ಕೆ ಉತ್ತಮ ಉದಾಹರಣೆ ರಾಜ್ಯದ ಅಂಧರ ಕ್ರಿಕೆಟ್ ಟೀಮ್. ಇಲ್ಲೊಂದಿಷ್ಟು ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ ನೋಡಿ. ಇದ್ರಲ್ಲೇನು ವಿಶೇಷ ಅಂದ್ರ, ಎಲ್ಲರಂತೆ ಆಟವನ್ನ ಎಂಜಾಯ್ ಮಾಡ್ತಾ ಇರೋ ಇವರಿಗೆ ಕಣ್ಣು ಕಾಣೋದಿಲ್ಲ. ಹಾಗಂತ ಅವರೇನು ಕೈ ಚೆಲ್ಲಿ ಕುಳಿತಿಲ್ಲ. ಆಟದ ಮೂಲಕ ಆತ್ಮವಿಶ್ವಾಸದ ಪಾಠ ಕಲ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಿಂಚುತ್ತಿದ್ದಾರೆ. 14 ಜನ ಸೆಲೆಕ್ಟ್ ಮಾಡ್ತೀವಿ. ಸೊ ಆ 14 ಜನರಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೀನಿ. ಮತ್ತು ಮುಂದಿನ ವರ್ಷ ನಮ್ಮ ಒಂದು ಅಂಧರ ವಿಶ್ವಕಪ್ ಕೂಡ ನಡೆಯುತ್ತೆ. 2006ರಲ್ಲಿ ಪಾಕಿಸ್ತಾನದಲ್ಲಿ ನಡೆದಿತ್ತು. ಅಲ್ಲಿ ಫೈನಲ್ಗೆ ಹೋಗ್ಬಿಟ್ಟು ನಾವು ಸೋತೋಗ್ಬಿಟ್ಟಿದ್ವಿ. ಸೊ ಈ ಸರಿ ಗ್ಯಾರಂಟಿ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ಮಾಮೂಲಿ ಕ್ರಿಕೆಟ್ಗೂ ಅಂಧರ ಕ್ರಿಕೆಟ್ಗೂ ಹೆಚ್ಚೇನು ವ್ಯತ್ಯಾಸ ಇಲ್ಲ. ಇಲ್ಲೂ ಒಂದು ಟೀಮ್ನಲ್ಲಿ 11 ಆಟಗಾರರು ಇರ್ತಾರೆ. ಆದರೆ ಇವರ ವಿಕೆಟ್ಗಳು ಮೆಟಲ್ನಿಂದ ಮಾಡಿರ್ತಾರೆ. ವಿಕೆಟ್ ಅನ್ನು ಮುಟ್ಟೋದರ ಮೂಲಕ ಬ್ಯಾಟ್ಸ್ಮನ್ ತನ್ನ ಪೊಸಿಷನ್ ಸೆಟ್ ಮಾಡಿಕೊಳ್ತಾನೆ. ಅಲ್ಲದೆ ಇವರು ಯೂಸ್ ಮಾಡೋ ಬಾಲ್ ಕೂಡ ವಿಶಿಷ್ಟವಾದದ್ದು. ಈ ಹಾರ್ಡ್ ಪ್ಲಾಸ್ಟಿಕ್ ಬಾಲ್ ಒಳಗೆ ಗೆಜ್ಜೆಗಳಿದ್ದು ಆ ಸದ್ದನ್ನು ಕೇಳಿಸಿಕೊಂಡು ಇವರು ಆಟ ಆಡ್ತಾರೆ. ಬರೀ ಆಟ ಮಾತ್ರ ಅಲ್ಲ, ಇವರ ಮಧ್ಯೆ ಒಬ್ಬ ಕ್ರಿಕೆಟ್ ಕಾಮೆಂಟರ್ ಕೂಡ ಇರ್ತಾರೆ. So this time Ravi Kumar balls to Shekhar Naik and Shekhar Naik cuts powerfully. It's running towards the backward point area. It's over the boundary for a 4. It's beautiful shot from Shekhar Naik. So he's not out on 35. ಇವರೆಲ್ಲರಿಗೆ ಕ್ರಿಕೆಟ್ ಕೋಚಿಂಗ್ ಕೊಟ್ಟು ಇವರ ಸಾಧನೆಗೆ ಪ್ರೋತ್ಸಾಹ ನೀಡ್ತಾ ಇರೋರು ಮಹಾಂತೇಶ್. ಅವರು ಕೂಡ ದೃಷ್ಟಿಹೀನರು. ಸಮರ್ಥನಂ ಪ್ರಾರಂಭದಿಂದಲೂ ಬ್ಲೈಂಡ್ ಕ್ರಿಕೆಟ್ನ ಪ್ರಮೋಟ್ ಮಾಡ್ತಾ ಇದೆ. ಅದರಲ್ಲೂ ವಿಜುವಲಿ ಇಂಪೇರ್ಡ್ಗೆ ಕ್ರಿಕೆಟ್ ಕೋಚ್ ಮಾಡೋದು ಬಹಳ ಸಮರ್ಥನಂಗೆ ಖುಷಿ. ನಿಜವಾಗ್ಲೂ ಕೆಲವು ಅಡಚಣೆಗಳಿರ್ತವೆ, ಯಾಕಂದರೆ ಶಬ್ದವನ್ನು ಕೇಳಿಸ್ಕೊಂಡು ಆಡೋವಂಥ ಒಂದು ಆಟ ಇದು. ರೆಗ್ಯುಲರ್ ಮೇನ್ ಸ್ಟ್ರೀಮ್ ಕ್ರಿಕೆಟ್ ಕೋಚಸ್ನ ಮತ್ತು ಸೀನಿಯರ್ ಬ್ಲೈಂಡ್ ಕ್ರಿಕೆಟರ್ಸು ಅವ್ರ ಜೂನಿಯರ್ಸ್ಗೆ ಕೋಚ್ ಮಾಡ್ತಾರೆ. ಒಟ್ನಲ್ಲಿ 2012ರಲ್ಲಿ ನಡೆಯಲಿರೋ ಅಂಧರ ವಿಶ್ವಕಪ್ಗೆ ಕರ್ನಾಟಕದ ಹುಡುಗರು ಸಖತ್ತಾಗಿ ರೆಡಿ ಆಗ್ತಿದ್ದಾರೆ. ದೈಹಿಕ ಬಲಹೀನತೆ ಇವರ ಸಾಧನೆಗೆ ಅಡ್ಡಿಯಾಗಿಲ್ಲ. ಗುರಿಯತ್ತ ಮುನ್ನುಗ್ತಾ ಇರೋ ಇವರೆಲ್ಲ ವಿಶ್ವಕಪ್ ಮಾತ್ರ ಅಲ್ಲ, ಜಗತ್ತನ್ನೇ ಗೆಲ್ಲುವ ಆತ್ಮವಿಶ್ವಾಸದಲ್ಲಿದ್ದಾರೆ. ಇವರ ಕಣ್ಣುಗಳಲ್ಲಿ ಬೆಳಕಿಲ್ಲ ನಿಜ, ಆದರೆ ಕ್ರಿಕೆಟ್ ಮೂಲಕ ತಮ್ಮ ಬದುಕಿಗೆ ಒಂದು ಗುರಿಯನ್ನ, ಆತ್ಮವಿಶ್ವಾಸವನ್ನ ಕಂಡುಕೊಂಡಿದ್ದಾರೆ. ಈ ಸಲದ ವರ್ಲ್ಡ್ ಕಪ್ ಅನ್ನ ಖಂಡಿತವಾಗ್ಲೂ ಭಾರತಕ್ಕೆ ತಂದೆ ತರ್ತೀವಿ ಅಂತ ಇವರೆಲ್ಲ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಅವರೆಲ್ಲರಿಗೂ ಬೆಸ್ಟ್ ಆಫ್ ಲಕ್ ಹೇಳೋಣ. ಮೋಹನ್ ಜೊತೆ ಸೌಮ್ಯ ಕಳಸ, ಜನಶ್ರೀ ನ್ಯೂಸ್, ಬೆಂಗಳೂರು.